ಎಂತ ಸಿಕ್ಕಿದ್ರೆ ಎಲ್ಲ ಫ್ರೀ ಕೊಟ್ಟರೆ ಎಲ್ಲ ತಗೊಂಡು ಹೋಗ್ತೀರಾ? ಹೋದಾಗ ಕಣ್ಣಿಗೆ ಕಾಣುವುದಿದೆ, ತಗೊಂಡಿದ್ದು ಇದೆ. ಹಲಸಿನ ಹಣ್ಣಿನ ಜಿಲೇಬಿ, ಇದೊಂದು ವೆರೈಟಿ. ಅದು ನೋಡಿ ಎಷ್ಟು ಚಂದ ಉಂಟಂತ ನೋಡಿ, ಇದರಲ್ಲಿ ಫುಲ್ಲು ಟ್ವಿಸ್ಟ್ ಮಾಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿಗೆ ಹೊರಟಿದ್ದೇನೆ ಅಂತ ನೋಡ್ತಿದ್ದೀರಾ? ಇವತ್ತು ನಮ್ಮ ಪುತ್ತೂರಲ್ಲಿ ಕಿಲ್ಲೆ ಮೈದಾನದಲ್ಲಿ, ಕೋರ್ಟ್ ರೋಡ್ ಕಿಲ್ಲೆ ಮೈದಾನದಲ್ಲಿ ಉಂಟು, ಪ್ರೋಗ್ರಾಮ್ ಆಗ್ತಾ ಉಂಟು. ಅಲ್ಲಿ ತುಂಬ ಟೈಪಿದು ಗಿಡಗಳು, ಮತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು, ತುಂಬ ವೆರೈಟಿಯದ್ದು ತಿಂಡಿ ಅದು ಇದೆಲ್ಲ ಉಂಟಂತೆ. ಹಾಗೆ ನೋಡುವ ಅಂತ ಹೇಳಿ ನಾನು ಅಮ್ಮ ಹೊರಟಿದ್ದೇವೆ. ಅಮ್ಮ ಹೇಳ್ತಿದ್ದಾರೆ ಎಂತ ತಗೊಳ್ಳಿಕ್ಕಿಲ್ಲ ಅಂತ, ಆದರೆ ಎಂತಾದ್ರೊಂದು ತೆಗಿಸ್ಬೇಕು, ಎಲ್ಲ ಎಂತಾದ್ರೊಂದು ಮಾಡಿ ತೆಗಿಸ್ಬೇಕು. ಹಾಗೆ ಹೊರಟಿದ್ದೇವೆ. ಅದೇ ಪ್ಲೇಸಲ್ಲಿ ಹಲಸಿನ ಮೇಳ ಆಗಿತ್ತು, ಆಗ ನಾವು ಅಲ್ಲಿಂದ ಕೆಲವೊಂದು ತಗೊಂಡಿದ್ವಿ. ಹಾಗೆ ಏನೆಲ್ಲ ಉಂಟಂತ ನೋಡುವ, ನಿಮಗೆ ಸಹ ತೋರಿಸ್ತೇನೆ, ಬನ್ನಿ ಹೋಗುವ. ಸೊ ಒಳಗೆ ನಾವು ಬಂದೆವು, ಎಲ್ಲ ಜನ ಇದ್ದಾರೆ, ವೀಕೆಂಡ್ ಅಲ್ಲ. ಹಾಗೆ ಇಲ್ಲಿ ಹೂವಿನ ಗಿಡ. ಅಮ್ಮ ಇಲ್ಲಿ, ಅಮ್ಮ ಹೇಗುಂಟು? ಸೂಪರ್ ಉಂಟು. ಫಸ್ಟಿಗೆ ಒಳಗೆ ಬಂದ ಕೂಡಲೇ ಕಾಣುವುದೇ ಇದು ಹೂವಿನ ಗಿಡ. ಎಷ್ಟು ಚಂದದು ಹೂ ಉಂಟು, ಎಲ್ಲ ತಕೊಂಡು ಹೋಗುವಂತ ಆಗ್ತಾ ಉಂಟು ಅಲ್ಲಮ್ಮ? ಕಲರ್ ಗುಲಾಬಿಗಳು ಚಂದ, ದೊಡ್ಡ ಗಿಡ ಕೂಡ ಚಂದ ಉಂಟು ಗಿಡ. ನೋಡುವ ನಾವು ತಗೊಳ್ತೀರಾ ಇಲ್ಲ ಅಂತ. ಇಲ್ಲಿ ನೋಡಿ ಚಿತ್ರ ಮಾಡ್ತಿದ್ದಾರೆ, ಆರ್ಟ್ ಎಷ್ಟು ಚಂದ ಮಾಡ್ತಿದ್ದಾರೆ. ವಾವ್, ಸೂಪರ್. ಆದಿವಾಸಿ ಹಲಸಿನ ಹಣ್ಣು 100 ರೂಪಾಯಿ ಅಂತೆ. ಬೇಕಮ್ಮ? ಫುಡ್ ಜನ ತುಂಬ ಇದ್ದಾರೆ ಇಲ್ಲಿ. ಅಮ್ಮ ಎಂತಾದರೂ ನೋಡುವ ಮತ್ತೆ ನೋಡುವ ಕೊಳ್ಳಿಕ್ಕೆ ನೋಡಿ, ಹಲಸಿನ ಹಣ್ಣಿನ ಜಿಲೇಬಿ, ವೆರೈಟಿ ಈಗ ಎಂತೆಲ್ಲ ಮಾಡ್ತಾರೆ. ಬಿಸಿ ಇದು ಚಂದ ಉಂಟು. ಇದು ಗೊತ್ತುಂಟಮ್ಮ, ಇದು ನಾನು ತುಂಬ ಮನೆಯಲ್ಲಿ ನೋಡಿದ್ದೇನೆ ಇಂಥದ್ದು, ದೀಪ ಇಡೋದು.
ಇದೆಂಥದ್ದು ಸೌಂಡ್ ಬರ್ತದೆ ಇದರಿಂದ ಹೀಗೆ ಊದಿದ್ರೆ. ಬಂದಿದ್ದೇವೆ ಹೂವಿನ ಗಿಡದಲ್ಲಿಗೆ. ನಮ್ಮ ಫೇವ್ರೆಟ್ ಇದು ಅಲ್ಲಮ್ಮ? ಹೌದು, ಹೂವಿನ ಗಿಡ ಅಂದ್ರೆ ಇಷ್ಟ. ಹಾಗೆ ಬಂದದ್ದು ನೋಡುವ, ನಮ್ಮಲ್ಲಿ ಇಲ್ಲದ ಕಲರ್ ತಗೊಳ್ಳುವ. ಅಮ್ಮ ನೋಡ್ತಾ ಇದ್ದಾರೆ ಯಾವ್ದಾಗ್ಬೋದಂತ. ಕನ್ಫ್ಯೂಷನ್ ಆಗ್ತಾ ಉಂಟು ಕಲರ್ಸಲ್ಲಿ ಯಾವುದಂತ. ವಾಟರ್ ಲಿಲ್ಲಿ, ಯಾವುದಂತ ಗೊತ್ತಿಲ್ಲ, ರೋಸ್ಮೆರಿಯಾ ಅಂತ ಪರಿಮಳ ಉಂಟು. ನಮ್ಮ ಹೋದ್ರು ನೋಡ್ಲಿಕ್ಕಂತ, ಅಮ್ಮನಿಗೆ ಪರಿಚಯ ಇದ್ದವರದ್ದೇ. ಅಮ್ಮನಿಗೆ ಈ ಕಲರ್ ಇದು ಇಷ್ಟ ಆಯಿತು. ಅಮ್ಮ ಇಷ್ಟ ಆಯ್ತಲ್ಲ, ತಕೊಂಡು ಹೋಗುವ, ಎಲ್ಲ ಒಂದು ತಕೊಂಡು ಹೋಗುವ ನಾವು. ಎಂತ ಸಿಕ್ಕಿದ್ರೆ ಎಲ್ಲ ಫ್ರೀ ಕೊಟ್ರೆ ಎಲ್ಲ ತಕೊಂಡು ಹೋಗ್ತೀರಾ? ಫ್ರೀಗೆ ಕೊಟ್ರೆ ಇದೊಂದು ವೆರೈಟಿ, ಅದು ನೋಡಿ ಎಷ್ಟು ಚಂದ ಉಂಟಂತ ನೋಡಿ. ಇದರಲ್ಲಿ ಫುಲ್ಲು ಟ್ವಿಸ್ಟ್ ಮಾಡಿ, ನನಗೆ ಇದು ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಈಗ ತಗೊಳ್ಳೋದಿಲ್ಲ. ಅಮ್ಮ ತಗೊಳ್ತೀರಾ ಇದನ್ನು? ಇದು ಹಾಂ ತಗೊಳ್ತೀರಾ? ಬೇಡ, ಇನ್ನೊಂದ್ಸಲ ತಗೊಳ್ಳುವ. ಅವರ ನರ್ಸರಿಗೆ ಹೋಗಿ ತಗೊಳ್ಳುವ ನಾವು. ಇದು ತುಂಬ ಇಷ್ಟ ಆಯಿತು ನನಗೆ. ಮನೆ ಒಳಗೆ ಇಡಲಿಕ್ಕೆ ಚಂದ ಉಂಟು. ಪುತ್ತೂರು ನರ್ಸರಿ. ಸೊ ಇಲ್ಲಿ ಚಂದದ ಪ್ಲ್ಯಾಂಟ್ಸ್ ಎಲ್ಲ ಇರ್ತದೆ, ಗುಲಾಬಿ ಗಿಡ, ಬೇರೆ ಗಿಡ ಎಲ್ಲ ತುಂಬ ಚಂದದ ಇರ್ತದೆ. ನಾವು ಸಹ ತಗೊಂಡ್ವಿ ನೋಡಿ. ಅಮ್ಮನ ಕೈಯಲ್ಲಿ 2, ನನ್ನ ಕೈಯಲ್ಲಿ 1. ಅಮ್ಮ ಎಷ್ಟು ಗಿಡ? 2 ಮತ್ತೆ ಒಂದು ಸಣ್ಣದು. ಎಂತ ತಗೊಳ್ಳೋದಿಲ್ಲ ಅಂತ ಹೇಳಿ ತಗೊಂಡದ್ದು ಪ್ಲಾಂಟ್ಸ್ ಮಾತ್ರ, ಬೇರೆ ಎಂಥದಿಲ್ಲ. ಈಗ ನಾವು ಹೊರಡ್ತಿದ್ದೇವೆ, ಇಲ್ಲಿಂದ ಹೋಗುದು. ಮ್ಯಾಂಗೋಸ್, ತುಂಬ ಮಾವಿನ ಹಣ್ಣುಗಳು. ನಾವೀಗ ಹೊರಟಿದ್ದೇವೆ ನೋಡಿ. ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಎಂತ ಸಹ ತಗೊಳ್ಳಿಲ್ಲ ಆಯಿತಾ. ತಗೊಂಡೋದು ಇದು ಮಾತ್ರ, ಹೋದಾಗ ಕಣ್ಣಿಗೆ ಕಾಣೋದಿದೆ, ತಗೊಂಡಿದ್ದು ಇದೆ ನೋಡಿ. ಎಷ್ಟು ತಗೊಂಡಿದ್ದಾರೆ ಅಮ್ಮ? ಚಂದ ಉಂಟು. ಈ ಕಲರ್ ಉಂಟು ಮನೆಯಲ್ಲಿ, ಆದ್ರೂ ಅಮ್ಮನಿಗೆ ಬೇಕು ಅಂತ. ಅಯ್ಯೋ, ಅಮ್ಮನ 2 ಕೈಯಲ್ಲಿ, ನನ್ನ 1 ಕೈಯಲ್ಲಿ. ಒಳಗೊಂದುಂಟು ಸಣ್ಣದು. ಸೊ ಇಲ್ಲಿಂದ ಹೊರಟು ನಾವು ಮನೆಗೆ ಹೋಗುದು. ಇಲ್ಲಿಂದ ಬೇರೆ ಒಬ್ಬರುಂಟನ್ನು ನೋಡ್ಬೇಕಷ್ಟೇ. ಓಕೆ, ನಾವು ಇವಾಗ ಹರ್ಷಕ್ಕೆ ಬಂದಿದ್ದೇವೆ. ಸ್ವಲ್ಪ ಕೆಲಸ ಉಂಟು. ಕೆಲಸ ಅಂದರೆ ಪರ್ಚೇಸ್ ಮಾಡಲಿಕ್ಕಂತ. ಈಗ ಆಫರ್ ನಡೀತಾ ಉಂಟು, ಹಾಗೆ ನೋಡುವ. ಓಕೆ, ನಾವು ಹೋಗಿ ಎಲ್ಲ ಬಂದೆವು. ಹೋಗಿ ತುಂಬ ಏನು ಇರಲಿಲ್ಲ. ಹಲಸಿನ ಮೇಳದಲ್ಲಿ ತುಂಬ ಇತ್ತು ಅಲ್ಲಮ್ಮ? ತುಂಬ ಇತ್ತು. ಹಾಂ, ಹಲಸಿನ ಮೇಳದಲ್ಲಿ ತುಂಬ ಇತ್ತು. ಈ ಸಲ ಇದು ಸಸ್ಯ ಜಾತ್ರೆ ಅಲ್ಲ, ಸಸ್ಯ ಜಾತ್ರೆಯಲ್ಲಿ ಇರಲಿಲ್ಲ. ಸೊ ನಾವು ಹೂವಿನ ಗಿಡ ಮಾತ್ರ ತಗೊಂಡು, ಬೇರೆ ಎಂತ ತಗೊಳ್ಳಿಲ್ಲ. ಅದೇ ನಮಗೆ ಬೇಕಾದದ್ದು. ಅದೇ ಒಳ್ಳೆ ಗಿಡಗಳು ಸಿಕ್ಕಿತ್ತು ನಮಗೆ. ಹೌದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್.